ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನ ಮತ್ತು ಮಾದಕ ವಸ್ತುಗಳ ಜೈ ಹಿಂದ್, ಜೈ ಹಿಂದ್. Welcome to all present here today. ಸಾಹಿತ್ಯ ವೇದಿಕೆಗಳು ಉತ್ಸವಗಳು. Two aspects here. One is either I want to escape from the realities of life or I want to experience the thrills of life. Opkontira? Many in your friends group or in your known group probably would have got into drug abuse, alcohol abuse or nicotine, whatever it is, mainly because they want to escape from reality. ಇವತ್ತು ಸಹ ನಾವಿಲ್ಲಿ ಕಾಲೇಜಲ್ಲಿ ಬಂದು ಅದೇನು ಬೇಡ ಬ್ರೋ ಹಾಗೂ ಮತ್ತು ರೈಸ್ ರೆಫ್ಯೂಸ್ ಮಾಡಬೇಕು ಡ್ರಗ್ಸ್ಗೆ ಅಂತ ಏನು ಕಾನ್ಸೆಪ್ಟ್ ಇದೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ವಿ. ಕಾಲೇಜ್ ಆಗಲಿ ಮತ್ತು ತುಂಬ ಜನ ಸ್ಪೀಕರ್ಸನ್ನು ನಾವು ಕರೆಸಿದ್ವಿ. ಹೇಗೆ ಹೆಲ್ತ್ ಹಾಳಾಗುತ್ತೆ ಮತ್ತು ಅದರ ದುಷ್ಪರಿಣಾಮಗಳು ಏನು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು ಇವತ್ತು. ಮತ್ತು ಸ್ಟೂಡೆಂಟ್ಸ್ಗೂ ಸಹ ಮನವರಿಕೆ ಆಗೋಗೆ ನಾವು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಡ್ರಗ್ಸ್ ಮಾಡೋದ್ರಿಂದ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಸೊ ನಾವೆಲ್ಲರೂ ಅವೇರ್ ಆಗಿರಬೇಕು. ಸೊ ಡ್ರಗ್ಸ್ ಮಾಡಬಾರ್ದು. ಫ್ರೆಂಡ್ಸ್ಗೆಲ್ಲ ಹೇಳಬೇಕು, ಇನ್ನು ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ಹೇಳಬೇಕು, ನೋಡಿಬಿಟ್ಟು ಸುಮ್ಮನೆ ಆಗಬಾರ್ದು. ಒಂಥರ ಒಳ್ಳೆ ಕಾಸಿಗೆ ಓಕೆ, ಇಟ್ಸ್ ಗುಡ್. ಅಂದರೆ ಇದು ಐ ಹೋಪ್ ಇದು ಪ್ರತಿಫಲ ಸಿಗುತ್ತೆ. ಸ್ಟೂಡೆಂಟ್ಸ್ ಸ್ವಲ್ಪ ಎಚ್ಚೆತ್ಕೊಂಡು ಇದೆಲ್ಲ ಮಾಡದೇ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಅಂದಮೇಲೆ ಲೈಫ್ ಅಂದರೆ ಪ್ರೆಸೆಂಟಾಗಿ ಅವರು ಖುಷಿ ಆಯಿತು, ಏನು ನಶೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಅದು ಮುಂದಕ್ಕೆ ಹೆಂಗೆ ಎಫೆಕ್ಟ್ ಬೀಳುತ್ತೆ ಅಂತ ಅವ್ರಿಗೆ ಐಡಿಯಾನೂ ಸಹ ಇರೋದಿಲ್ಲ. ಸೊ ಈಗಿನ ಪ್ರೆಸೆಂಟ್ ಖುಷಿಗೋಸ್ಕರ ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ?